ಎಲ್ಲ ಸರ್ವೆಗಳು ಕೂಡ ಮೋದಿ ಕಡೆಗೆ ತೋರಿಸ್ತಾ ಇದೆ, ಎನ್ಡಿಎ ಕಡೆಗೆ ತೋರಿಸ್ತಾ ಇದೆ. ಇನ್ನೊಂದು ಕಾಂಗ್ರೆಸ್ನಲ್ಲಿ ಒಂದಷ್ಟು ನಂಬಿಕೆ ಬರ್ತಾ ಇಲ್ಲ ಕೆಲವರಲ್ಲಿ. ಈಗಾಗಲೇ ಬಿಜೆಪಿ ಸೇರ್ಕೊಳ್ಳೋಕ್ಕೂ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಸೇರ್ಕೊಳ್ಳೋಕೆ ಮುಂದಾದ. ನಾನು ಬೇರೆ ರಾಜ್ಯದ ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ, ಬಟ್ ಇಲ್ಲಿ ನೋಡೋದಾದರೆ ಒಂದು ಇಲ್ಲಿರುವಂಥ ಗೌರ್ಮೆಂಟ್ ಕಾಂಗ್ರೆಸ್ ಇದೆ, 136 ಸೀಟು ತಂದು ಕೊಟ್ಟಿದೆ, ಗ್ಯಾರಂಟಿಗಳು. ಆ ವಿಶ್ವಾಸದ ಮೇಲೆ ಈ ಬಾರಿ ಚುನಾವಣೆಗೆ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವ ವಿಶ್ವಾಸವನ್ನು ಕಾಂಗ್ರೆಸ್ಸಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ಬಹಳ ಸೋತಿದೆ ಇಲ್ಲಿ ರಾಜ್ಯದಲ್ಲಿ. ನೀವು ಮೋದಿ ಮುಖ ಇಟ್ಕೊಂಡೇ ಹೋಗಬೇಕು. ಮತ್ತು ಪುನಃ ಈ ಸಲನೂ ಕೂಡ ಮೋದಿ ಮುಖದ ಮೇಲೆ ಹೆಚ್ಚಿನ ಸೀಟ್ ಗೆಲ್ಲುವಂಥ ವಿಶ್ವಾಸ ನಿಮಗಿದೆಯಾ? ನಾವು ಈಗ ವಿಶ್ಲೇಷಕರು ಒಂದು ಮಾತು ಹೇಳಿದರು, ಲಾಸ್ಟ್ ಟೈಮು ಈ ಥರ 136 ಸೀಟ್ ಬಂದಿದೆ. ಕರೆಕ್ಟ್, ಅದು 136 ಸೀಟ್ ಬಂದಾಗ ಲಾಸ್ಟ್ 2019ರಲ್ಲೂ ಕೂಡ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋದನ್ನ ನಾನು ಈ ವಾಹಿನಿ ಮುಖಾಂತರ ಹೇಳ್ತೀನಿ. 2019ರ ಚುನಾವಣೆಯಲ್ಲೂ ಕೂಡ ಈ ದೇವೇಗೌಡರು ಕಾಂಗ್ರೆಸ್ ಜೊತೆಯಲ್ಲಿತ್ತು. ಹಾಗಿದ್ದಾಗ್ಲೂ ಕೂಡ 25 ಸೀಟ್ ನಾವು ವಿನ್ ಆಗಿದ್ದೀವಿ. ನಾವೇನು ಅವಾಗೇನು ಗೌರ್ಮೆಂಟ್ ಇರಲಿಲ್ಲ. ಅವ್ರು ಹೇಳಿದ್ರು ಸಂಪನ್ಮೂಲಗಳು ಗೌರ್ಮೆಂಟ್ ಇದೆ ಅಂತ ಹೇಳಿದ್ರು. ಕರೆಕ್ಟ್, ಗೌರ್ಮೆಂಟ್ ಇದ್ದಾಗ ಕೂಡ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ್ಲೂ, ದೇವೇಗೌಡರು ಕಾಂಗ್ರೆಸ್ ಜೊತೆ ಇದ್ದಾಗ್ಲೂ ನಾವು 25 ಸೀಟ್ ಬಂದಿದ್ದೀವಿ. ಇವತ್ತು ನಮ್ಮೊಂದಿಗೆ ದೇವೇಗೌಡರು JDS ಮೈತ್ರಿಕೂಟ ಕೂಡ ನಮ್ಮ ಜೊತೆ ಇದೆ. NDA ಒಟ್ಟಾಗಿ ನಾವು 25ಕ್ಕೆ 3 ಸೇರ್ಸಕ್ ಆಗಲ್ವಾ ಸರ್? ಅವ್ರು ಹೇಳಿದ್ ಸರಿ ಇದೆ. ನಾವು ಮೈಸೂರು ಭಾಗದಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ನಮ್ಮ ಪ್ರಬಲ ಇದೆ. ಆದ್ರೆ ಅದನ್ನೇ ನಾವು ಹೇಳುದು, JDS ಮಿತ್ರ ಪಕ್ಷ ಇರೋದ್ರಿಂದ ಯಾವ್ದು ಉಳಿದಿರೋ 3 ಸೀಟ್ ಇದೆ ಅದನ್ನು ನಮಗ್ ಬರುತ್ತೆ. ಅದರ ಇವತ್ತು ನಮ್ಮ ಮಾನ್ಯ ಅಮಿತ್ ಶಾ ಅವರು ಬಂದಿದ್ರು. ಆ ಭಾಗದ 92 ಜನ ನಾಯಕರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಆ ಭಾಗದ ಅಥವಾ ಯಾವ್ದಾವ್ದು ಇದು ಮೈತ್ರಿ, ಅವರು ಒಂದೇ ಮಾತು ಹೇಳಿದ್ರು, ಮೈತ್ರಿ ಬಗ್ಗೆ ಏನಿದ್ರು ವರಿಷ್ಠರು ನಿರ್ಧರಿಸ್ತಾರೆ. ಪ್ರತಿ ಬೂತ್ ಅಲ್ಲಿ 10% ವೋಟ್ ಎಕ್ಸ್ಟ್ರಾ ಬರಬೇಕು. ನಾವಿವತ್ತು ಗ್ರಾಮ ಚಲೋ ಅಭಿಯಾನ ಅಂತ ಮಾಡ್ತಿದೀವಿ. ನಾವು ಜನರ ಹತ್ರ ಹೇಗೆ ಹೋಗ್ತಾ ಇದೀವಿ ಅಂದ್ರೆ, ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಫಲಾನುಭವಿಗಳ ಲಿಸ್ಟ್ ತಗೊಂಡು ನಾವು ನಮ್ಮ ಗವರ್ಮೆಂಟ್ ಇಂದ ಕೇಂದ್ರದಿಂದ ಏನ್ ಬಂದಿದೆ. ನೀವು ಮೋದಿ ಮುಖನೇ ಭರವಸೆನಾ? ಮೋದಿ ಮುಖ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಕಾರ್ಯಕರ್ತರು ಎದೆ ತಟ್ಟಿ ಹೇಳುವಂತ ಕೆಲಸವನ್ನು ಎದೆ ತಟ್ಟಿ ನಾವು ಹೇಳ್ಬೋದು, ಮತ ಕೊಡಿ, ಮೋದಿ ಅವರು ಈ ತರ ಮಾಡಿದ್ದಾರೆ. ಈಚ್ ಬೂತ್ ಅಲ್ಲಿ ಹೋಗ್ರಿ, ಮೋದಿಯವರ ನಮ್ಮ ಒಂದು ಸೆಂಟ್ರಲ್ ಗವರ್ಮೆಂಟ್ ಇದ್ದು ಏನೇನು ಜನಪ್ರಿಯ ಸಾಧನೆಗಳಿದೆ ಅದನ್ನ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ. ಈಗ ನಾವು ಸಂಸದರ ಸಾಧನೆ ಹೇಳಲ್ಲ ನೋಡಿ, ಸಂಸದರು ಇದ್ರಲ್ಲಿ ಇದ್ದಾರೆ. ಇವಾಗ ಒಂದು 10 ವರ್ಷದ ಸಾಧನೆ, ಈ 10 ವರ್ಷದ ಸಾಧನೆ ಅಜಗಜಾಂತರ ವ್ಯತ್ಯಾಸ ಇದೆ. ಮೋದಿ ಸಾಧನೆ ನೋಡಿ, ಮೋದಿಯವರ ಒಂದು ನೇತೃತ್ವದಲ್ಲಿ ಕೇಂದ್ರದ ಸಾಧನೆಯನ್ನು ನಾವು ಜನರ ಹತ್ರ ಬಿಡಿ ಬಿಡಿಯಾಗಿ ಎಳೆಯಾಗಿ ಹೋಗ್ತೀವಿ. ಅದೇ ತರ ಕರ್ನಾಟಕ ರಾಜ್ಯದ ವೈಫಲ್ಯಗಳನ್ನು ಕೂಡ ತಿಳಿಸ್ತೀವಿ. ಮೋದಿಯ ಸಾಧನೆ ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯ ಕೂಡ ತಿಳಿಸ್ತೀವಿ. ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ರಿಗೂ ಕೊಟ್ರಿ, 1 ವರ್ಷ ಆಗ್ತಾ ಬಂತಲ್ಲ, ಅದನ್ನು ತಿಳಿಸ್ತೀವಿ ನಾವು. ನಾವು ಅದನ್ನು ಸಪರೇಟ್ ಆಗಿ ಕರೀರಿ, ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ಇವತ್ತು ಒಂದು ಸಣ್ಣ ಬೀದಿ ಬದಿ ವ್ಯಾಪಾರಿಗಳು ಸ್ವನಿಧಿ ಅಂತ ಒಂದು ಯೋಜನೆಯನ್ನು ತಗೊಂಡು ಬಂದು 5 ಲಕ್ಷ ಜನ ಇದರಲ್ಲಿ ಫಲಾನುಭವಿಗಳಿದ್ದಾರೆ. ಹೇಳ್ತಾ ಇದ್ದೀರಿ ಕೇಂದ್ರದ ಯೋಜನೆಗಳನ್ನು ಇಟ್ಕೊಂಡು ನಾವು ಹೋಗ್ತೀವಿ, ನಾವು ಮಾಡಿರೋ ಕೆಲಸಗಳು ಜನಪ್ರಿಯ ಕೆಲಸಗಳು, ಜನಪರ ಕೆಲಸಗಳು, ಆ ಎಲ್ಲಾ ಯೋಜನೆಗಳು ಮತ್ತು ಜನಪರ ಕೆಲಸಗಳನ್ನ ಹೊಡೆದು ಹಾಕೋದಕ್ಕೆ ಕಾಂಗ್ರೆಸ್ ನನ್ನ ತೆರಿಗೆ ನನ್ನ ಹಕ್ಕು ಏನಕ್ಕೆ ಅವ್ರು ಹೋಗಿದ್ದಾರೆ ಅಂತ ಹೇಳ್ತೀವಿ ಕೇಳಿ. ಇದು ಚುನಾವಣೆಯಲ್ಲಿ ಏನೇ ಅಂಶ ಬರಲಿ ಹೋಗ್ತಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ ಕೇಂದ್ರ ಹೋಗ್ತಾರೆ. ಮಾನ್ಯ